ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು. ಬುಧವಾರ 2 ಅಕ್ಟೋಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 69ನೇ ಕೀರ್ತನೆಯ 6ನೇ ವಚನ. ಸೇನಾಧೀಶ್ವರನೇ ಯೆಹೋವನೇ, ನಿನ್ನನ್ನು ನಂಬಿದವರಿಗೆ ನನ್ನಿಂದ ನಿರಾಶೆಯಾಗದಿರಲಿ. ಇಸ್ರಾಯೇಲ್ಯರ ದೇವರೇ, ನಿನ್ನ ದರ್ಶನಾರ್ಥಿಗಳು ನನ್ನಿಂದ ಅಪಮಾನಕ್ಕೆ ಗುರಿಯಾಗದಿರಲಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರನ್ನು ನಂಬಿದಂಥವರು ಕುಂದು ಹೋದಾಗ, ಬಿದ್ದು ಹೋದಾಗ ಅವರ ಮೂಲಕವಾಗಿ ನಂಬುವಂಥವರು ಎಂದಿಗೂ ನಿರಾಶರಾಗಬಾರದು. ದೇವರು ಎಂದಿಗೂ ಕೈ ಬಿಡುವವನಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡಿ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬನೂ ಆಶಾಭಂಗ ಪಡುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಈ ಕೀರ್ತನೆಯಲ್ಲಿ ತನಗೆ ಅನೇಕ ವಿಧವಾದಂಥ ಸಂಕಷ್ಟಗಳು, ನೋವು, ದುಃಖ, ಹಿಂಸೆ ಬಂದಂಥ ಪರಿಸ್ಥಿತಿಯಲ್ಲಿ, ಬಹಳಷ್ಟು ನೊಂದು ಕುಂದು ಹೋಗಿರುವಂಥ ಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಡುತ್ತಾ, ದೇವರಲ್ಲಿ ಬೇಡಿಕೊಳ್ಳುತ್ತಾ, ತನಗಿರುವಂಥ ಎಷ್ಟೋ ಶತ್ರುಗಳು ಅವನನ್ನು ಹೇಗೆ ಮುಗಿಸಬೇಕೆಂಬುದಾಗಿ ಹೊಂಚು ಹಾಕುವಂಥ, ಅನೇಕ ವಿಧದಲ್ಲಿ ತಾನು ಬೀಳಬೇಕೆಂಬುದಾಗಿ ಅನೇಕರು ನೋಡುತ್ತಿರುವಂಥದ್ದು, ಎದುರು ನೋಡುತ್ತಿರುವಂಥದ್ದನ್ನು ದೇವರಿಗೆ ಹೇಳಿಕೊಳ್ಳುತ್ತಾ ಈ ಒಂದು ವಿಚಾರವನ್ನು ಕೂಡ ದೇವರ ಮುಂದೆ ತರುವಂತವನಾಗಿದ್ದಾನೆ. ಅದೇನೆಂದರೆ, ದಾವೀದನ ಮೂಲಕವಾಗಿ ಅನೇಕರು ದೇವರಲ್ಲಿ ಭರವಸೆ ಇಟ್ಟಿದ್ದರು. ದಾವೀದನು ಇಟ್ಟಂತ ಭರವಸೆ ನೋಡಿ ಅನೇಕರು ದೇವರನ್ನು ನಂಬುತ್ತಾ ದೇವರನ್ನು ಗೌರವಿಸುವಂತವರಾಗಿದ್ದರು, ದೇವರಿಂದ ಅಪೇಕ್ಷಿಸುವಂತವರಾಗಿದ್ದರು. ಇಂಥವರು ದಾವೀದನು ಬೀಳುವಾಗ ಅಥವಾ ದಾವೀದನಿಗೆ ಆಗುವಂತ ಕಷ್ಟಗಳನ್ನು ನೋಡಿ ಅವರ ನಂಬಿಕೆ, ನಿರೀಕ್ಷೆ ಎಂಥದ್ದಾಗುವುದು, ಯಾವ ಪರಿಸ್ಥಿತಿಗೆ ಹೋಗುವುದು ಎಂಬುದಾಗಿ ದಾವೀದನ ಒಂದು ಪ್ರಶ್ನೆ. ದೇವರಲ್ಲಿ ದಾವೀದನು ಬೇಡಿಕೊಳ್ಳುವಂಥದ್ದು ಒಂದೇ. ಇಂಥ ರೀತಿಯಲ್ಲಿ ದೇವರನ್ನು ನಂಬುವಂಥವರು, ದೇವರ ಸೇವಕರು ಅಥವಾ ದೇವರನ್ನು ನಂಬಿದಂಥ ವ್ಯಕ್ತಿಯ ಮೂಲಕವಾಗಿ ನಮ್ಮ ನಂಬಿಕೆಯನ್ನು ನಾವು ಕಂಡುಕೊಂಡಂಥವರು ಎಂದಿಗೂ ಕೂಡ ನಾವು ನಿರಾಶರಾಗಬಾರದೆಂಬುದಾಗಿ ದಾವೀದನ ಪ್ರಾರ್ಥನೆ. ಅಂದರೆ ದೇವ ಜನರನ್ನು ದೇವರು ಎಂದಿಗೂ ಕೈ ಬಿಡಬಾರದು. ಅವರಲ್ಲಿ ಅದ್ಭುತವನ್ನು ಮಾಡುವಾಗ ಅನೇಕ ಜನರು ಆ ಅದ್ಭುತವನ್ನು ನೋಡಿ ಇನ್ನೂ ದೇವರಲ್ಲಿ ನಿರೀಕ್ಷಿಸುವಂಥವರು ಆಗಬೇಕೆಂಬುವಂಥದ್ದೇ ದಾವೀದನ ಪ್ರಾರ್ಥನೆ. ಕರ್ತನಲ್ಲಿ ಪ್ರೇರೆ, ನಮ್ಮ ಜೀವನದಲ್ಲಿ ಕೂಡ ನಮ್ಮ ಅನುಭವಗಳು, ನಾವು ದೇವರಿಂದ ಹೊಂದಿದಂಥ ಆಶೀರ್ವಾದಗಳು, ದೇವರು ನಮಗೆ ನೆರಳಾಗಿ ನಿಂತಿರುವಂಥದ್ದು ಅನೇಕರು ನೋಡುವಾಗ ದೇವರ ಬಳಿಗೆ ಬರುವಂಥದ್ದು ಹೌದು. ಆದರೆ ನಮ್ಮ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ ಕಷ್ಟಕ್ಕೆ ಒಳಗಾದಾಗ ಅವರ ನಂಬಿಕೆ, ಅವರಲ್ಲಿರುವಂಥ ನಿರೀಕ್ಷೆ ಎಂಥ ಸ್ಥಿತಿಗೆ ಹೋಗ್ತದೆ. ಆದರೂ ಒಂದು ಮಾತ್ರ ಸತ್ಯ, ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಅವರ ನಂಬಿಕೆ ಎಂದಿಗೂ ಬಿದ್ದು ಹೋಗದ ಹಾಗೆ ದೇವರು ತನ್ನ ಸೇವಕರನ್ನು ಕಾಯುವಂತವನಾಗಿದ್ದಾನೆ. ಕರ್ತನೇ ದಯಾಮಯ ಸ್ವಾಮಿ, ಕೊಟ್ಟಂತ ಈ ವಾಕ್ಯಕ್ಕಾಗಿ ಸ್ತೋತ್ರ. ಬಲಪಡಿಸು. ನಿನ್ನನ್ನು ನಾವು ನಂಬಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುವಾಗ ಅದನ್ನು ನೋಡಿದಂತ ಅನೇಕರು ಇನ್ನೂ ಹೆಚ್ಚಾಗಿ ನಿನ್ನ ನಂಬಿ ನಿರೀಕ್ಷಿಸಲು ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.